ನಮಸ್ಕಾರ. ಪಾವಂಜೆ ಶ್ರೀ ಜಾನಶಕ್ತಿ ಸುಬ್ರಹ್ಮಣ್ಯೇಶ್ವರ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಶ್ರೀ ಕ್ಷೇತ್ರ ಪಾವಂಜೆ ಇದರ 6ನೇ ವರ್ಷದ ತಿರುಗಾಟದ ಈ ದಿನ ಯಕ್ಷಗಾನದ ಯಾನ ಸಮಾಪನ. 6 ವರ್ಷಗಳ ಪರ್ಯಂತರವಾಗಿ ನಡೆದುಕೊಂಡು ಬಂದಂಥ ಒಂದು ಹೊಸ ಮೇಳ ತನ್ನ ದಿಗ್ವಿಜಯವನ್ನು ಹೊರಟು ಈ ಹೊತ್ತು ಅದ್ಧೂರಿಯಲ್ಲಿ ಸಮಾಪನಗೊಳ್ಳುತ್ತಾ ಉಂಟು. ಈ ವರ್ಷದ ತಿರುಗಾಟ ನಾವು ಇವತ್ತಿನ ಪತ್ತನಾಜಿ ದಿವಸದಲ್ಲಿ ಮುಗಿಸ್ತಾ ಇದ್ದೇವೆ. ಮುಂದಿನ ವರ್ಷ 7ನೇ ವರ್ಷದ ತಿರುಗಾಟಕ್ಕೆ ಮತ್ತೊಮ್ಮೆ ಅದ್ಭುತವಾಗಿ ಸಜ್ಜುಗೊಂಡು ನಾವು ನಿಮ್ಮ ಮುಂದೆ ಬರುವುದಕ್ಕಿದ್ದೇವೆ. ನನ್ನ ಬದುಕಿನಲ್ಲಿ ಇದೊಂದು ಹೊಸ ರೀತಿಯಂತಹ ಅನುಭವ. ತೆಂಕುತಿಟ್ಟಿನ ಕ್ಷೇತ್ರ, ಯಕ್ಷಗಾನ ಕ್ಷೇತ್ರ ನನಗೇನು ಹೊಸದಾದುದಲ್ಲ. ನಾನು ಕಲಿತದ್ದು ತೆಂಕುತಿಟ್ಟು, ಆದರೆ ನನ್ನ ವ್ಯವಸಾಯ ಇದು ತನಕ ಬಡಗುತಿಟ್ಟಿನ ರಂಗಭೂಮಿಯಲ್ಲಾಗಿತ್ತು. ಉತ್ತರ ಕನ್ನಡದ ಆ ಕಡೆಗೆ ಹೆಚ್ಚಾಗಿ ತಿರುಗಾಟವನ್ನು 22 ವರ್ಷ 25 ವರ್ಷಗಳ ಪರ್ಯಂತರವಾಗಿ ನಡೆಸಿರುವಂತಹ ನಾನು ತೆಂಕುತಿಟ್ಟಿನ ವೃತ್ತಿರಂಗಭೂಮಿಯಲ್ಲಿ ಪಾವಂಜೆ ಮೇಳದಲ್ಲಿ ಪ್ರಥಮವಾಗಿ ನಾನು ಗೆಜ್ಜೆಗಟ್ಟಿದ್ದೇನೆ. ಅಲ್ಲದೆ ಈ ವರ್ಷದ ತಿರುಗಾಟಕ್ಕೆ ಅತಿಥಿ ಕಲಾವಿದನಾಗಿ ನನ್ನನ್ನು ಪಟ್ಲ ಸತೀಶ್ ಶೆಟ್ಟಿ ಭಾಗವತರು ಮಾತಾಡಿದರು. ಆದರೆ ನನ್ನ ಅನಾರೋಗ್ಯದ ಕಾರಣಕ್ಕೋಸ್ಕರವಾಗಿ ನನಗೆ ಮೇಳದ ಪ್ರಾರಂಭದ ಹೊತ್ತಿನಲ್ಲಿ ಬರುವುದಕ್ಕೆ ಅಸಾಧ್ಯವಾಗಿತ್ತು. ಇತ್ತೀಚೆಗೆ ನಾನು ಪೂರ್ಣ ಆ ದೇವರ ಕೃಪೆಯಿಂದಲಾಗಿ, ಅಭಿಮಾನಿಗಳ ಹಾರೈಕೆ, ಆಶೀರ್ವಾದ, ಹರಕೆಯ ಫಲವಾಗಿ ನಾನು ಮತ್ತೆ ರಂಗಭೂಮಿಗೆ ಪುನರ್ ಬಂದಾಗ ಮಾರ್ಚ್ 21ನೇ ತಾರೀಕು ಕಾರಿಂಜೇಶ್ವರ ದೇವರ ಸನ್ನಿಧಾನದಿಂದ ಮತ್ತೆ ಪಾವಂಜೆ ಮೇಳದಲ್ಲಿ ನಾನು ಹೊಸದಾಗಿ ಸೇರ್ಪಡೆಗೊಂಡೆ. ಒಂದು 2 ತಿಂಗಳ ಪರ್ಯಂತರವಾಗಿ ನನಗೆ ಈ ವರ್ಷದ ಈ ಮೇಳದಲ್ಲಿ ತಿರುಗಾಟ ಮಾಡುವಂಥ ಒಂದು ಸುಯೋಗ ಆ ದೇವರು ಒದಗಿಸಿಕೊಟ್ಟಿದ್ದಾನೆ. ನನ್ನನ್ನು ಎಲ್ಲ ಕಲಾವಿದರು, ಹಿರಿಯರು ಕಿರಿಯರು ಎಲ್ಲರೂ ಕೂಡ ಅತಿ ಪ್ರೀತಿಯಿಂದ, ಗೌರವದಿಂದ, ಕಾಳಜಿಯಿಂದ ನನ್ನನ್ನು ಪ್ರತಿಯೊಬ್ಬರೂ ನೋಡಿಕೊಂಡಿದ್ದಾರೆ. ಅನಾರೋಗ್ಯದಿಂದ ನಾನು ಚೇತರಿಸಿಕೊಂಡು ಬಂದಿದ್ದೇನೆ ಎನ್ನುವ ಕಾರಣಕ್ಕೋಸ್ಕರವಾಗಿ ಸಿಬ್ಬಂದಿ ವರ್ಗದವರು ಕೂಡ, ಮೇಳದ ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ಎಷ್ಟು ಚಂದದ ಕಾಳಜಿ ಮಾಡಿದ್ದಾರೆ ಅಂತೇಳಿದರೆ ಅವರ ಮನೆಯೂ ನಾನು ಎನ್ನುವ ಹಾಗೆ ನನ್ನನ್ನು ಪ್ರೀತಿಯಿಂದ ನೋಡಿಕೊಂಡಿದ್ದಾರೆ. ಭಾಗವತರು ರಂಗಸ್ಥಳದಲ್ಲಿ ನನಗೆ ಬೇಕಾದ ಹಾಗೆ ಯಾವುದೇ ರೀತಿಯಂತಹ ಆಯಾಸ ಆಗದಾಗೆ, ಶ್ರಮ ಆಗದಾಗೆ ನನ್ನನ್ನು ನೋಡಿಕೊಂಡಿದ್ದಾರೆ. ಕ್ಷೇತ್ರದವರು ಕಲಾವಿದರಾದಂತಹ ನಮಗೆಲ್ಲರಿಗೂ ಒಂದು ಭದ್ರತೆಯನ್ನು ಒದಗಿಸಿಕೊಟ್ಟಿದ್ದಾರೆ. ಅದು ನಾವು ಮೆಚ್ಚಬೇಕಾದಂಥ ವಿಷಯ. ಕಲಾವಿದರಿಂದ ಹಿಡಿದು ನೇಪಥ್ಯದ ಕಾಯಕ ಮಾಡುವಂತಹ ಸಿಬ್ಬಂದಿ ವರ್ಗದವರನ್ನೂ ಕೂಡ ಸಮಾನವಾಗಿ ಪ್ರತಿಯೊಬ್ಬರಿಗೂ ಆರೋಗ್ಯದ ವಿಷಯದಲ್ಲಿರಲಿ, PSI ಮುಂತಾದಂತಹ ಮೆಡಿಕ್ಲೈಮ್ನಂತಹ ವಿಷಯಗಳಲ್ಲಿರಲಿ, ಎಲ್ಲ ವಿಷಯಗಳಲ್ಲಿಯೂ ಕೂಡ ನಮಗೊಂದು ಭದ್ರತೆಯನ್ನು ಒದಗಿಸಿಕೊಟ್ಟು ನಮಗೊಂದು ನೆಮ್ಮದಿಯಿಂದ, ಸ್ವಾಭಿಮಾನದಿಂದ ಬದುಕುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನನಗಂತೂ ತುಂಬ ಖುಷಿಯುಂಟು. ಅಭದ್ರತೆ ಇತ್ತು, ಆತಂಕ ಇತ್ತು ಕಳೆದ ವರ್ಷ, ಏನು ಮಾಡೋಣ ಎನ್ನುವ ಹಾಗೆ. ಆದರೆ ಆ ದೇವರು ಕೈ ಬಿಟ್ಟದ್ದಿಲ್ಲ. ಅಭಿಮಾನಿಗಳಾದಂತಹ ನೀವೆಲ್ಲರೂ ಕೂಡ ಹರಿಸಿದ್ದೀರಿ. ಪಾವಂಜೆ ಮೇಳದಲ್ಲಿ ನಾನು ಕ್ಷೇಮದಲ್ಲಿ, ಸಂತೋಷದಲ್ಲಿ ನಾನು ತಿರುಗಾಟವನ್ನು ನಡೆಸ್ತಾ ಇದ್ದೇನೆ ಎನ್ನುವಂಥ ಹೆಮ್ಮೆ ನನಗುಂಟು. ಎಲ್ಲ ಕಲಾವಿದರು ನನ್ನನ್ನು ಬಹು ಚೆನ್ನಾಗಿ ನೋಡಿಕೊಂಡಿದ್ದಾರೆ. ಅದರಲ್ಲಿಯೂ ನನಗೊಂದು ಒಂದು ದೇವರು ಕೊಟ್ಟಂಥ ಸುಯೋಗ ಅಂತ ಹೇಳಿದರೆ, ನಾನು ಯಕ್ಷಗಾನ ಕಲಿಯುವಂಥ ಹೊತ್ತಿನಲ್ಲಿ ಕಟೀಲು ಮೇಳದಲ್ಲಿ ಪ್ರಧಾನ ಶ್ರೀಪಾತ್ರಧಾರಿಯಾಗಿ ದೇವಿ ಭಟ್ರದ ಖ್ಯಾತಿ ಪಡೆದಂಥ ರಮೇಶ್ ಭಟ್ ಬಾಯಾರವರು ಪ್ರಧಾನ ಶ್ರೀಪಾತ್ರದಲ್ಲಿದ್ದಂತಹ ಅವರ ಜೊತೆಗೆ ನನಗೊಂದು ಅವರ ಸಹಸ್ರಿವೇಷಧಾರಿಯಾಗಿ ನನಗೊಂದು ಪಾತ್ರ ಮಾಡುವಂಥ ಒಂದು ಅವಕಾಶವನ್ನು ಕೂಡ ಈ ಮೇಳ ನನಗೊಂದು ಒದಗಿಸಿಕೊಟ್ಟಿದೆ. ಅವರ ಹಿರಿಯರಾದಂಥ ಅವರ ಅನುಭವಗಳನ್ನು ನಾನು ಭಾಳಷ್ಟು ಅವರಿಂದ ಪಡ್ಕೊಂಡಿದ್ದೇನೆ. ಅವರು ಹಿರಿಯ ಬಲಿಬ ಭಾಗವತರ ಜೊತೆಲಿ ಇದ್ದವರು, ಹಿರಿಯ ಕಲಾವಿದರ ಒಡನಾಟಿಯಾಗಿದ್ದವರು, ರಂಗಭೂಮಿಯ ಅನೇಕ ರಂಗದ ಅನುಭವವನ್ನು ಉಳ್ಳವರು. ಅವರ ಜೊತೆಯಲ್ಲಿ ಮಾತನಾಡ್ತಾ ಅದೆಷ್ಟೋ ವಿಷಯಗಳನ್ನು ನಾನು ಹಂಚಿಕೊಂಡಿದ್ದೇನೆ. ಅವರ ಪಾತ್ರಗಳನ್ನು ನೋಡಿದ್ದೇನೆ ಎನ್ನುವಂಥದ್ದು ನನಗೊಂದು ನಿಜವಾದಂಥ ಇದೊಂದು ಸುಯೋಗವೇ ಹೌದು. ಆ ಅನುಭವಗಳನ್ನು ಅವರಿಂದ ಕೇಳಿ ನಾವು ಪಡ್ಕೊಳ್ಬೇಕು. ನಿಜವಾಗಿ ನನ್ನ ಬದುಕಿನ ಸುಯೋಗ. ಆದ್ದರಿಂದ ನಾನು ಅವರಿಗೊಂದು ಆಭಾರಿಯಾಗಿದ್ದೇನೆ. ಮಾತ್ರ ಅಲ್ಲ, ಮುಂದಿನ ವರ್ಷವೂ ನಾನು ಪಾವಂಜೆ ಮೇಳದಲ್ಲೇ ನಾನು ಗೆಜ್ಜೆ ಕಟ್ಟುವವನಿದ್ದೇನೆ. ನಿಮ್ಮೆಲ್ಲರ ಹಾರೈಕೆ ಹೀಗೆ ಇರಲಿ ಎನ್ನುವ ಹಾಗೆ ಕೇಳಿಕೊಳ್ತಾ ಇದ್ದೇನೆ. ನಿಮ್ಮವನು ನಾನು ಶಶಿಕಾಂತ್ ಶೆಟ್ಟಿ ಕಾರ್ಕಳ. ನಮಸ್ತೆ.